ಜನರು ಯಾಕೆ ದುಬೈಗೆ ಹೋಗಿ ಗೋಲ್ಡ್ ತರ್ತಾರೆ? ಹೆಚ್ಚು ಗೋಲ್ಡ್ ತರುವವರನ್ನ ಪೊಲೀಸರು ಯಾಕೆ ಟಾರ್ಗೆಟ್ ಮಾಡ್ತಾರೆ? ದುಬೈನಿಂದ ಭಾರತಕ್ಕೆ ಬರುವಾಗ ಎಷ್ಟು ಚಿನ್ನ ತರಬಹುದು ಅನ್ನುವ ವಿಚಾರದ ಬಗೆಗಿನ ಮಾಹಿತಿ ಈ ವಿಡಿಯೋದಲ್ಲಿದೆ. ಭಾರತದಲ್ಲಿ ಚಿನ್ನಕ್ಕಿರುವ ತೆರಿಗೆ ಮೊತ್ತ ದುಬಾರಿಯಾಗಿದ್ದು ದುಬೈನಲ್ಲಿ ಈ ಮೊತ್ತ ಸ್ವಲ್ಪ ಕಡಿಮೆ ಇದೆ. ದುಬೈನಲ್ಲಿ ಸಿಗುವ ಚಿನ್ನ ಅಷ್ಟೇ ಶುದ್ಧವೂ ಇರುತ್ತೆ. ಆದ್ರಿಂದ ಹೆಚ್ಚಿನ ಜನರು ದುಬೈನಿಂದ ಚಿನ್ನವನ್ನು ತರ್ತಾರೆ. ಭಾರತೀಯ ಪ್ರಯಾಣಿಕರು ಸುಂಕ ಪಾವತಿಸಿ ದುಬೈನಿಂದ ಲಗೇಜ್ಗಳಲ್ಲಿ 1 ಕೆಜಿ ಚಿನ್ನವನ್ನು ನಾಣ್ಯ ಮತ್ತು ಗಟ್ಟಿಗಳ ರೂಪದಲ್ಲಿ ಭಾರತಕ್ಕೆ ತರಬಹುದು. ಆದರೆ ಅವರು 6 ತಿಂಗಳಿಗಿಂತ ಹೆಚ್ಚು ಕಾಲ ದುಬೈನಲ್ಲಿ ವಾಸವಾಗಿರಬೇಕು. ಇನ್ನು ಮಹಿಳೆಯರಾದರೆ ಸುಂಕವಿಲ್ಲದೆ 40 ಗ್ರಾಂ ಚಿನ್ನವನ್ನು ತರಬಹುದು. ಅದು 1 ಲಕ್ಷ ರೂಪಾಯಿಯ ಒಳಗಡೆ ಇರಬೇಕು. ಪುರುಷರಿಗೆ 50,000 ರೂಪಾಯಿ ಮಿತಿಯೊಳಗೆ 20 ಗ್ರಾಂ ಚಿನ್ನ ಮತ್ತು ಮಕ್ಕಳಿಗೆ 40 ಗ್ರಾಂ ಚಿನ್ನವನ್ನು ಸುಂಕವಿಲ್ಲದೆ ತರಬಹುದಾಗಿದೆ. ಒಂದು ವೇಳೆ ಪ್ರಮಾಣ ಏನಾದರೂ ಜಾಸ್ತಿ ಇದ್ದರೆ ಸುಂಕವನ್ನು ವಿಧಿಸಲಾಗುತ್ತೆ. ಈ ಚಿನ್ನಾಭರಣಗಳಿಗೆ ಸರಿಯಾದ ದಾಖಲೆಯನ್ನು ಒದಗಿಸಬೇಕಾಗುತ್ತೆ. ದಾಖಲೆ ಇಲ್ಲದಿದ್ದಲ್ಲಿ ಅಥವಾ ಪ್ರಮಾಣ ಹೆಚ್ಚಿದ್ದಲ್ಲಿ ಪೊಲೀಸರ ಅತಿಥಿಯಾಗಬೇಕಾದೀತು. ಹಾಗಾಗಿ ವಿದೇಶದಿಂದ ಚಿನ್ನ ತರುವುದಾದರೆ ಈ ಎಲ್ಲ ಮಾಹಿತಿಗಳನ್ನು ಸರಿಯಾಗಿ ಅರಿತುಕೊಳ್ಳುವುದು ಉತ್ತಮ.